ಇನ್ನು ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಿಟಿ ಜಿಟಿ ಮಳೆ ಶುರುವಾಗಿದೆ. ಕೆಲವೊಂದು ಕಡೆ ಮಳೆ ಶುರುದ ತಕ್ಷಣ ಬೆಂಗಳೂರಿನಲ್ಲಿ ಅವಾಂತರನೂ ಕೂಡ ಶುರು. ರಾಜಧಾನಿ 4 ಹನಿ ಮಳೆ ಬಂದುಬಿಟ್ರೆ ಸಾಕು, ತತ್ತರಿಸೋಗ್ಬಿಡುತ್ತೆ. ಬೆಂಗಳೂರಿನ ಯೋಗ್ಯತೆ ಗೊತ್ತಾಗಬೇಕು ಅಂತಂದ್ರೆ ಒಂದು 4 ಹನಿ ಮಳೆ ಬಹಳ ಜೋರಾಗಿ ಸುರಿಬೇಕು. ಬೆಂಗಳೂರಿನಲ್ಲಿ ಮರಗಳು ನೆಲಕ್ಕುರುಳಿವೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ವಿಪರೀತವಾದಂಥ ಮಳೆಯಾಗಿದೆ. ಮಳೆ ಗಾಳಿಗೆ 70 ಮರಗಳು ಉರುಳಿ ಬಿದ್ದಿವೆ. 171 ಮರಗಳ ರಂಬೆ ಕೊಂಬೆ ಬಿದ್ದು ಅವಾಂತರ ಆಗಿವೆ. ಈ ಬೆಂಗಳೂರಿನ ಮರಗಳು ನೋಡಿದಂಥ ಸಂದರ್ಭದಲ್ಲಿ ಒಂಥರ ಏನೋ ನಾವು ನಮ್ಮ ಮನಸ್ಥಿತಿನೇ ನೆನಪಾಗುತ್ತೆ. ನೋಡೋಕ್ಕೆ ಬಹಳ ಗಟ್ಟಿ, ಬಹಳ ಇದು ಅಂತ ಅಂದ್ಕೋಬೇಕು. ಆದ್ರೆ ಒಳಗಡೆ ಎಲ್ಲ ಟೊಳ್ಳು. ಬೆಂಗಳೂರಿನ ಮರಗಳು ಹಂಗೇನೆ ದೇವನಂಗಿರ್ತಾವೆ. ನೋಡಿದ್ರೆ ಭೂತಾಕಾರದಲ್ಲಿರ್ತವೆ ಮರಗಳು. ಜೋರಾಗಿ ಏನಾದರೂ ಮಳೆ ಬಂತು ಅಂತಂದ್ರೆ ಯಾರ್ದಾರ ತಲೆ ಮೇಲೆ ಹೊತ್ಕೊಂಡ್ ಬಿದ್ದು ಅಂತಲೇ ಅರ್ಥ. ಯಾಕಂದ್ರೆ ನಾವು ಹಾಕಿರುವಂಥ ಮರಗಳಿದಾವಲ್ಲ, ಹಿಂದೆ ಕೆಂಪೇಗೌಡರ ಕಾಲದಿಂದ ಬೆಂಗಳೂರು ಬೆಳೀತಲ್ಲ, ಆವಾಗ ಹಾಕಿದಂಥ ಮರಗಳಿದೆಯಲ್ಲ ವೈಜ್ಞಾನಿಕವಾದಂಥ ಮರಗಳು. ಇವಾಗ ಹಾಕಿರೋಂಥ ಮರಗಳಿದಾವಲ್ಲ ಇವೆಲ್ಲ ಅವೈಜ್ಞಾನಿಕವಾದಂಥ ಮರಗಳು. ದೇವನ ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬೆಳ್ಕೊಂಡ್ಬಿಡ್ತವೆ, ಬೇರೆ ಇಳಿಸಿರಲ್ಲ. ಬೇರೆ ಇಳಿಸಿದ್ರು ಬೇರೆ ಗಟ್ಟಿ ಇರಲ್ಲ. ಒಂದು ಚೂರು ಗಾಳಿ ಮಳೆ ಬಿತ್ತು ಅಂತಂದ್ರೆ ಹೊತ್ಕೊಂಡ್ ಬಿತ್ತು ಅಂತಾನೆ ಅರ್ಥ. ಹೊತ್ಕೊಂಡ್ ಬಿದ್ದು ಅಂತಾನೆ. ನಿನ್ನೆ ಹಂಗೆ ಆಗಿದೆ. ರಣೆ ಮಳೆ ಅಬ್ಬರಕ್ಕೆ ಒಂದು ಲೆಕ್ಕದಲ್ಲಿ ತತ್ತರಿಸಿ ಹೋಗಿದೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ 2 ದೃಶ್ಯಾವಳಿಗಳು. ಒಂದು ನಾಗರಬಾವಿ, ಇನ್ನೊಂದು RR ನಗರ. ಇನ್ನು ಮಹದೇವಪುರದಲ್ಲೂ ಕೂಡ ಮನೆ ಬಿದ್ದಿವೆ. ದಾಸರಹಳ್ಳಿ ವಲಯದಲ್ಲಿ 2 ಮರಗಳು ಬಿದ್ದಿವೆ. ಹೀಗೆ ಎಲ್ಲಿ ನೋಡಿದ್ರಲ್ಲಿ ಮರಗಳು ಬಿದ್ದಿರೋದು. ಯಾರ್ದಾರ ತಲೆ ಮೇಲೆ ಹೊತ್ಕೊಂಡ್ಬಿದ್ಬಿಟ್ರೆ ಗತಿ ಏನು? ಸೊ ಇದು ಸಂಗತಿ. ನಾವು ನೋಡ್ತಾ ಇದ್ದೀವಿ RR ನಗರದ ದೃಶ್ಯಾವಳಿಗಳು ಮತ್ತೆ ನಾಗರಬಾವಿಯ ದೃಶ್ಯಾವಳಿಗಳು. ಮೊನ್ನೆ ಸಂಜೆ 6 ಗಂಟೆಗೆ ಬಿದ್ದಿರೋದು. ಆ ಬಿದ್ದು ಕೇಬಲ್ ಮೇಲೆ ಬಿದ್ದಿದೆ ಸರ್. ಕೇಬಲ್ ತಡ್ಕೊಂಡಿತ್ತು ಇಷ್ಟು ದಿವಸ. 4 ಜನ ಇಲ್ಲಿ ಮಲಗಿದ್ರು ಸರ್, ಇದ್ರು ಈ ರೂಮಲ್ಲಿ. ಅಲ್ಲ ಅದ್ರೊಳಗೆ ಬಿದ್ದಿದ್ರೆ ಅವರೆಲ್ಲ ಔಟ್ ಆಗೋಗೋರು. ರೋಡಿನ ನೀರೆಲ್ಲ ಅಲ್ಲೇ ಹೋಗಿ ನಿಂತ್ಕೊಳ್ಳುತ್ತೆ, ಡ್ರೈನೇಜ್ ನೀರೆಲ್ಲ ಅಲ್ಲೇ ಹೋಗಿ ನಿಂತ್ಕೊಳ್ಳುತ್ತೆ. ಮಾಡಿದ್ವಿ ಸರ್, ಮಾಡಿದ್ವಿ. ನೋಡಿ, ಇದು ಕೂಡ ಅಳ್ಳಾಡ್ತಾ ಇದೆ. ಇದು ಬಿದ್ದೋಗುತ್ತೆ ಇವತ್ತು ನಾಳೆಯಲ್ಲಿ. ಇನ್ನೂ ತಲೆ ಕೆಡಿಸ್ಕೊತಾ ಇಲ್ಲ ಅವರು. ಎಷ್ಟು ಹೇಳಿದ್ರು ನೆನ್ನೆಲ್ಲೂ ಬಂದಿಲ್ಲ. ಪಾಪ ನಮ್ಮ ಮಗ ರಾತ್ರಿ ಕಂಬ ಬಿದ್ದೋಯ್ತು. ಕಂಬ ಬಿದ್ದೋದ್ ಇದು 3 ದಿನ ಆಯ್ತು ಸರ್ ಬಿದ್ದಿಗೆಸಿ. ನಾವು ಹೇಳ್ತಾ ಇದೀವಿ ಸರ್, ಅವ್ರು ಏನು ತಲೆ ಕೆಡ್ಸಂತಿದ್ದಿಲ್ಲ ಸರ್. ನಾವು ಅಲ್ಲಿ ಒಳಗಡೆ ಮಲ್ಕೊಂಡಿದೀವಿ, ಮಕ್ಕಳು ಹಾಕೊಂಡ್ಗೆಸಿ. ನಾವು ಕೂಲಿ ಮಾಡೋ ಜನ ಹೇಳಿದ್ರಿ ಏನು ಒಬ್ರು ತಲೆ ಕೆಡ್ಸಂತಿಲ್ಲ ಸರ್. ರಾತ್ರಿ ಬಿದ್ದಿರೋದು ಅದು ಸೀಟಿನ ಮೇಲ್ಗಿನ ಬಿದ್ದಿದ್ರ ನಾವು ಮಕ್ಕಳು ನಾವೆಲ್ಲ ಇದಾಗಿರೋ ಸರ್. ಏನು ಒಬ್ರು ತಲೆ ಕೆಡ್ಸಂತಿಲ್ಲ. ರಾತ್ರಿ ಮಲ್ಕೊಂಡಿದ್ದೀವಿ ಸರ್, ನೋಡಿಲ್ಲ. ಅದು ಎಲ್ಲ ಬಿದ್ದ ಮೇಲೆ ಬಂದಿದೆ ಸರ್. ಅದು ಅದ್ರ ಮೇಲ್ಗಿನ